ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮ XUV700 ಓನರ್ಶಿಪ್ ರಿವ್ಯೂ. ಇದರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ನನ್ನ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಹಾಗೆ ಪ್ರೋಸ್ ಆ್ಯಂಡ್ ಕಾನ್ಸ್ ಆಗಿರ್ಬೋದು, ಏನು ಇಂಪ್ರೂವ್ ಮಾಡ್ಕೋಬೋದು, ಏನು ಡಿಫೆಕ್ಟ್ಸ್ ಇದೆ ಅಂತ ನಾನು ಕಂಪ್ಲೀಟಾಗಿ ನಾನು 2 ಮಂತ್ಸಲ್ಲಿ ನಾನು ಏನು ಬೈ ಮಾಡಿ ನಾನು ರೈಡ್ ಮಾಡಿದ್ದೀನಿ, ಇಲ್ಲಿ ತನಕ ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ. ಫಸ್ಟ್ಲಿ ನನ್ನ ಹತ್ರ ಇದ್ದಿದ್ದು ಕಿಯಾ ಸೆಲ್ಟೋಸ್ ಕಾರ್. ಅದು ನಾನು ಬೈ ಮಾಡಿದ್ದು 2022ನಲ್ಲಿ HTK ಪ್ಲಸ್ ವೇರಿಯಂಟ್ ಬರುತ್ತೆ ಅದು. ಸೊ ನಾನು ಆಲ್ರೆಡಿ ಆವಾಗಲೇ ಥಿಂಕ್ ಮಾಡಿದ್ದೆ XUV700 ತೊಗೋಬೇಕು ಅಂತ. ಬಟ್ ಡ್ಯೂ ಟು ಬಜೆಟ್ ಕನ್ಸ್ಟ್ರೈಂಟ್ ನಾನು ತೊಗೊಳಕ್ಕಾಗಿಲ್ಲ. ಜಸ್ಟ್ ಕಿಯಾ ಸೆಲ್ಟೋಸ್ ತೊಗೊಳ್ಳೋ ಹಾಗಾಯಿತು. ಆ್ಯಂಡ್ ಆಫ್ಟರ್ 2 ಇಯರ್ಸ್ ಐ ಕುಡ್ ನಾಟ್ ರೆಸಿಸ್ಟ್ ಮೈ ಸೆಲ್ಫ್. ಈ ಬೀಸ್ಟ್ XUV700 ಏನಿದೆ ರೋಡಲ್ಲಿ ನೋಡ್ತಾಗೆಲ್ಲ ನನಗೆ ಅನ್ನಿಸ್ತಾ ಇತ್ತು, 10 ಕಾಸ್ಟ್ ಇದನ್ನು ತೊಗೊಳ್ಳೇಬೇಕು, ಲಾಸ್ ಆದರೂ ಪರವಾಗಿಲ್ಲ ಅಂತ ನಾನು ಕಿಯಾ ಸೆಲ್ಟೋಸ್ ಮಾರಿ ಈ XUV700 ಅನ್ನೋ ಬೀಸ್ಟ್ನ ನಾನು ಬೈ ಮಾಡಿದೆ. ಆ್ಯಂಡ್ ಐ ಲಿಟ್ರಲಿ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್. ನಂಗೆ ಲಾಸ್ ಆಗಿದ್ರು ಕೂಡ ಸೆಲ್ಟೋಸ್ ಮಾರಿದ್ದಕ್ಕೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಕಾರ್ ಮಾರ್ಕೆಟ್ ಹೆಂಗೆ ಅಂತ. ಆಲ್ಮೋಸ್ಟ್ 20-30% ಡಿಪ್ರಿಸಿಯೇಷನ್ ಆಗುತ್ತೆ ನಾವು ಸೆಲ್ ಮಾಡಿದಾಗ. ನಂದು ಅರೌಂಡ್ 15,000 ಓಡಿತ್ತು ಆ್ಯಂಡ್ ಜಸ್ಟ್ 2 ಇಯರ್ಸ್ ಆಗಿತ್ತು. ಬಟ್ ಡಿಪ್ರಿಸಿಯೇಷನ್ ಆಗೇ ಆಗುತ್ತೆ. ಈ ಕಾರ್ಗೋಸ್ಕರ ನಾನು ಅದನ್ನೆಲ್ಲ ಮರೆತು ನಾನು ತೊಗೊಂಡೆ. ಆ್ಯಂಡ್ ಈ ಕಾರ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ನಾನು ತೊಗೊಂಡಿದ್ದು 2025 ಮೇನಲ್ಲಿ, ಮೇ ಅಲ್ಲ, ಏಪ್ರಿಲ್ 31 ಇರಬೇಕು. ಏಪ್ರಿಲ್ 31 ನಾನು ಡೆಲಿವರಿ ತೊಗೊಂಡಿದ್ದು. ಆ್ಯಂಡ್ ನಾನು ಡೆಲಿವರಿ ತೊಗೊಂಡಿದ್ದು ಲಾವೆಲ್ಲೆ ಶೋರೂಮ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಕಾಸ್ಟಿಂಗ್ ಬಗ್ಗೆ ಮಾತಾಡೋದಾದರೆ, ಇಟ್ ಕಾಸ್ಟ್ ಮಿ ಅರೌಂಡ್ 25 lakhs ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್, ಆಕ್ಸಸರೀಸ್ ನಾನು ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀನಿ ಆಫ್ಟರ್ ಶೋರೂಮ್, ಆ್ಯಂಡ್ RTO ಆಗಿರ್ಬೋದು, ಇದೆಲ್ಲನೂ ಸೇರಿ ನನಗೆ ಅರೌಂಡ್ 25 lakhs ಬಿತ್ತು. ಆ್ಯಂಡ್ ಫಸ್ಟ್ ಸರ್ವಿಸ್ ಕೂಡ ನಾನು ಮಾಡಿಸಿದ್ದೀನಿ. ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. 1000 ಕಿಲೋಮೀಟರ್ ಆರ್ 1 ಮಂತ್ಗೆ ಫಸ್ಟ್ ಫ್ರೀ ಸರ್ವಿಸ್ ಅಂತ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಸರ್ವಿಸ್ ಬಂದು ನಮಗೆ 10,000 ಆರ್ ಫಸ್ಟ್ ಇಯರ್ ಕಂಪ್ಲೀಟ್ ಆದಮೇಲೆ ಇರುತ್ತೆ. ಆ್ಯಂಡ್ ಇನ್ನು ಈ ಕಾರ್ ಬಗ್ಗೆ ಹೇಳೋದಾದರೆ ಸಾಕತ್ತಿದೆ. ಬನ್ನಿ, ಇನ್ನು ನನಗೇನೇನು ಪ್ರೋಸ್ ಇದೆ, ಕಾನ್ಸ್ ಇದೆ, ಎಲ್ಲನೂ ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ಲಿ ನನಗೆ ಈ ಪಿಯಾನೋ ಬ್ಲ್ಯಾಕ್ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ತುಂಬ ಬೇಗ ಸ್ಕ್ರ್ಯಾಚ್ ಆಗುತ್ತೆ ಇದು. ಲೈಕ್ ದೂರದಿಂದ ನೋಡಿದ್ರೆ ಕಾಣಲ್ಲ, ಬಟ್ ಹತ್ರದಿಂದ ನೋಡಿದಾಗ ಸಿಕ್ಕಾಪಟ್ಟೆ ಸ್ಕ್ರ್ಯಾಚಸ್ ಕಾಣುತ್ತೆ. ಅದೊಂದು ಮೇ ಬಿ ಪಿಯಾನೋ ಬ್ಲ್ಯಾಕ್ ಬಿಟ್ಟು ಬೇರೆ ಥರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇಟ್ ಲುಕ್ಸ್ ವೆರಿ ಅಟ್ರಾಕ್ಟಿವ್. ಆ್ಯಂಡ್ ಇಲ್ಲಿ VRVMs ಹತ್ರ ನೋಡೋದಾದರೆ, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಗ್ಯಾಪು ಇಲ್ಲಿ ಹೆಂಗಿದೆ. ಇಲ್ಲಿ ನಾನು ಇದನ್ನು ರೀಸೆಂಟಾಗಿ ಅಬ್ಸರ್ವ್ ಮಾಡಿದೆ. ಈ ಫಿಟ್ ಆ್ಯಂಡ್ ಫಿನಿಶ್ ಸ್ವಲ್ಪ ಇನ್ನೂ ಇನ್ ಡೀಟೇಲಾಗಿ ಚೆನ್ನಾಗಿ ಕೊಡಬೇಕಾಯಿತು. ಇಲ್ಲೂ ಅಷ್ಟೇ ಕೆಳಗೆ ಹಾಗೇ ಇದೆ. ಆ್ಯಂಡ್ ನನಗೂ ಒಬ್ಬರು ಕಮೆಂಟಲ್ಲೆಲ್ಲ ತಿಳಿಸ್ಕೊಟ್ಟಿದ್ರು ನಾನು ಕಾರ್ ರಿವ್ಯೂ ಕೊಟ್ಟಾಗ, ಸಿಕ್ಕಾಪಟ್ಟೆ ಪ್ಯಾನಲ್ ಗ್ಯಾಪ್ ಇದೆ ಟೈಲ್ ಗೇಟ್ ಹತ್ರ, ಟೈಲ್ ಲ್ಯಾಂಪ್ ಹತ್ರ ಅಂತೆಲ್ಲ. ನೋಡಿ, ತುಂಬ ಅನ್ಈವನ್ ಗ್ಯಾಪ್ಸ್ ಇದೆ ಆ್ಯಕ್ಚುಲಾಗಿ. ನಾನು ಅಷ್ಟು ಅಬ್ಸರ್ವ್ ಮಾಡಿರಲ್ಲ, ಬಟ್ ಎಲ್ಲರೂ ಹೇಳಿದ್ಮೇಲೆ ನಾನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಇದೆಲ್ಲ ಪ್ಯಾನಲ್ ಗ್ಯಾಪ್ಸ್ ಆಗಿರ್ಬೋದು, ತುಂಬ ಇದೆ. ಆ್ಯಂಡ್ ಎಕ್ಸ್ಟೀರಿಯಲ್ ನನಗೇನು ಅಷ್ಟು ಏನೋ ಡಿಫೆಕ್ಟ್ ಇದೆ ಅಥವಾ ಏನೋ ಪ್ರಾಬ್ಲಮ್ ಇದೆ ಅಂತ ನನಗೆ ಅನಿಸಿಲ್ಲ. ನನಗೆ ಎಕ್ಸ್ಟೀರಿಯರ್ ಈಸ್ ವೆರಿ ಕ್ಲಾಸಿ. ನಿಜ ಹೇಳಬೇಕು ಅಂದರೆ ಸಾಕಾಗಿದೆ ಮಾತ್ರ. ನಿಮ್ಗೆ ಆ ರೋಡಲ್ಲಿ ಆ ಪ್ರೆಸೆನ್ಸ್ಗೆ ನಿಮ್ಗೆ ಇಷ್ಟ ಆಗುತ್ತೆ ನಾವು ತೊಗೋಬೇಕು ಅಂತ. ನನಗೂ ಅಷ್ಟೇ ನೋಡಿನೇ ಮ್ಯಾನಿಫೆಸ್ಟ್ ಮಾಡಿ ತೊಗೋಬೇಕು ಅಂತ ನನಗೆ ತೊಗೊಳ್ಳೋ ಥರನೇ ಆಯಿತು ನನಗೂ. ಆ್ಯಂಡ್ ಇನ್ನೂ ಒಂದಷ್ಟು ಜನ ಕೇಳ್ತಾಯಿದ್ರು, ನಿಮ್ಮ ಕಾರ್ ಹೇಗಿದೆ ಲೈಕ್ ಕಲರ್ ವೈಸ್ ಅಂತ. ತುಂಬ ಜನ ಹೇಳ್ತಾಯಿದ್ರು ಸ್ವಲ್ಪ ಡಲ್ ವೈಟ್ ಇದೆ ಇದು ಅಂತ. ಎಸ್, ನಾನು ಹಂಗೆ ಅಂದ್ಕೊಂಡೆ. ನಾನು ಇವಾಗ 2 ಮಂತ್ಸ್ ಆಗಿರೋದ್ರಿಂದ ತೊಗೊಂಡು ನನಗೇನು ಅಷ್ಟು ಫೀಲ್ ಆಗ್ತಾಯಿಲ್ಲ. ಬಟ್ ನಾನು 1 or 2 years 3 years ಕಾರ್ನ ನಾನು ರೋಡಲ್ಲಿ ನೋಡಬೇಕಾದ್ರೆ ಆಲ್ರೆಡಿ ಆ ಕಲರ್ ಫೇಡ್ ಆಗಿರೋದು ನಾನು ನೋಡಿದ್ದೀನಿ. ಆ್ಯಂಡ್ ಪ್ರೀವಿಯಸ್ಲಿ ನೀವು ಕೂಡ ಅಷ್ಟೇ, ಮಹೀಂದ್ರ XUV500 ಏನಿತ್ತು ಅದೂ ಆಲ್ಮೋಸ್ಟ್ ಎಲ್ಲೋ ಇಷ್ಟು ಥರನೇ ಟರ್ನ್ ಆಗೋ ಥರ ಇತ್ತು. ಐ ಡೋಂಟ್ ನೋ ವೆದರ್ ದಿ ಪೇಂಟ್ ಕ್ವಾಲಿಟಿ ಇಸ್ ನಾಟ್ ಗುಡ್ ಆರ್ ಹಂಗೆ ಆಗುತ್ತೆ ಅಂತ. ನನ್ನ ಹತ್ರ ಕಿಯಾ ಸೆಲ್ಟೋಸ್ ಇತ್ತು. 2 years ಆದ್ರೂ ತೊಗೊಂಡಾಗ ಹೆಂಗಿತ್ತು ಕಲರ್ ಸೇಮ್ ಹಾಗೇ ಇತ್ತು. ಬಟ್ ಇದರಲ್ಲಿ ಇನ್ನೂ ನೋಡಬೇಕಾಗುತ್ತೆ ನಾನು. ಬಟ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಬೇರೆ XUV700 2 to 3 years ಓಲ್ಡ್ ಆಲ್ಮೋಸ್ಟ್ ಫೇಡ್ ಆಗಿರೋ ಥರ ಇದೆ, ಡಿಮ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ ಕಲರು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಯಾರಾದರೂ ತೊಗೊಂಡಿದ್ರೆ ಓನರ್ಸ್. ನನಗಂತೂ ಹಂಗೆ ಅನ್ನಿಸ್ತು. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಅಂತೂ ಸೀರಿಯಸ್ಸಾಗಿ ಮಾತಾಡೋ ಹಾಗೆ ಇಲ್ಲ. ಬಿಕಾಸ್ ಮಹೀಂದ್ರ ಈಸ್ ನೋನ್ ಫಾರ್ ಇಟ್ಸ್ ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಇಂಜಿನ್ ಪರ್ಫಾರ್ಮೆನ್ಸ್. ಬಿಲ್ಡ್ ಕ್ವಾಲಿಟಿ ಇದು ಆಲ್ರೆಡಿ 5 star NCAP ರೇಟಿಂಗ್ ಆಗಿದೆ.
ಆ್ಯಂಡ್ ನಾನು ಕೂಡ ಸರ್ವಿಸ್ ಸೆಂಟ್ರಲ್ಲಿ ಕೇಳಿರೋ ಹಾಗೆ ಸಖತ್ ಬಿಲ್ಡ್ ಕ್ವಾಲಿಟಿ ಅಂತಲೇ ನಾನು ಕೇಳಿರೋದು. ಲೈಕ್ ಕಾರ್ಗೆ ಏನೇ ಡ್ಯಾಮೇಜ್ ಆದ್ರೂ ಅಟ್ ಎನಿ ಕಾಸ್ಟ್ ಪ್ಯಾಸೆಂಜರ್ಗೆ ಏನೂ ಆಗಲ್ಲ, ಏರ್ ಬ್ಯಾಗ್ಸಿಂದ ಆಗಿರ್ಬೋದು ಆ್ಯಂಡ್ ಈ ಬಿಲ್ಡ್ ಕ್ವಾಲಿಟಿಯಿಂದ ಆಗಿರ್ಬೋದು. ಆ್ಯಂಡ್ ಅದೊಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು XUV700 ಬೈ ಮಾಡೋರಿಗೆ. ಸೊ ಗೈಸ್, ಕಮಿಂಗ್ ಟು ಪ್ರೋಸ್ ಆ್ಯಂಡ್ ಕಾನ್ಸ್. ಫಸ್ಟ್ ಪಾಸಿಟಿವ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ಫಸ್ಟ್ ಪಾಸಿಟಿವ್ ಇಟ್ ಸೆಲ್ಫ್ ಈಸ್ ಡಿಸೈನ್ ಆ್ಯಂಡ್ ದಿ ಬಿಲ್ಡ್ ಕ್ವಾಲಿಟಿ. ನಿಮಗೆ ರೋಡಲ್ಲಿ ಹೋಗ್ತಾನೆ ಆ ರೋಡ್ ಪ್ರೆಸೆನ್ಸ್ ಸಕ್ಕದಾಗಿ ಕಾಣುತ್ತೆ. ಲೈಕ್ ನೀವೇನು 50 lakhs or 40 lakhs ಕೊಟ್ಟು ಇನೋವಾ ತೊಗೊತೀರಾ, ಅದಕ್ಕಿಂತ ಸಕ್ಕದಾಗಿರೋ ಲುಕ್ ನಿಮಗೆ XUV700 ಕಾಣುತ್ತೆ. ಆ್ಯಂಡ್ ಸ್ಪೋರ್ಟಿ ಲುಕ್ ಇದೆ ಬ್ಯಾಕ್ ಪ್ರೊಫೈಲಿಂದ ನೋಡಿದ್ರೆ. ಆ್ಯಂಡ್ ಫ್ರಂಟ್ ಪ್ರೊಫೈಲ್ ಈಸ್ ಆಸಮ್. ನನಗೆ ಯಾವಾಗಲೂ ರೋಡಲ್ಲಿ ಹೋಗ್ಬೇಕಾರೆಲ್ಲನೂ ಮೋಟಿವೇಟ್ ಆಗ್ತಾ ಇದೆ ನನಗೆ ಆ ಡಿಸೈನ್ ನೋಡಿ. ಆ್ಯಂಡ್ ಇಂಟೀರಿಯರ್ಸ್ ಆಚೆಯಿಂದನೇ ಅಷ್ಟು ಸಕ್ಕದಾಗಿ ಕಾಣುತ್ತೆ. ಲೈಕ್ ಆ ವೈಟ್ ಇಂಟೀರಿಯರ್ಸ್ ಏನು ಕೊಟ್ಟಿದ್ದಾರೆ ನಿಮಗೆ ಸೀಟ್ಸ್ಗೆಲ್ಲ ಆಗಿರ್ಬೋದು, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಸೆಕೆಂಡ್ಲಿ, ನಿಮಗೆ ರೋಡ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಹೈಟಲ್ಲಿರೋದ್ರಿಂದ ಗಾಡಿ ನಿಮಗೆ ಆ ರೋಡ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ನಿಮಗೆ ಫೀಲ್ ಆಗುತ್ತೆ. ಲೈಕ್ ಟಾಪ್ ಆಫ್ ದಿ ರೋಡ್ ಇದ್ದೀರಾ ನೀವು ಅಂತ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಮಾತಾಡೋದಾದರೆ ಇಂಜಿನ್. ಮ್ಯಾನ್, ಐ ಆಮ್ ಸೀರಿಯಸ್ಲಿ ಅಮೇಸ್ಡ್ ವಿತ್ ದಿ ಇಂಜಿನ್ ಪರ್ಫಾರ್ಮೆನ್ಸ್. ಏನು ಟಾರ್ಕು, ಏನು ಪವರ್. ಲೈಕ್ ಓಡಿಸ್ತಾ ಇದ್ರೇ, ಎಸ್ಪೆಷಲಿ ವೆನ್ ಯು ಆರ್ ಇನ್ ಹೈವೇಸ್, ಆ ಥ್ರಿಲ್ಲೇ ಬೇರೆ ಅಂದ್ಕೊಳ್ಳಿ ನೀವು. ಅಷ್ಟು ಸಕ್ಕದಾಗಿದೆ. ಟರ್ಬೋ ಇಂಜಿನ್ ಬೇರೆ ಆಗಿರೋದ್ರಿಂದ ಗೇರ್ ಶಿಫ್ಟ್ ಮಾಡ್ತಾ ಸಕ್ಕತ್ ಫೀಲ್ ಆ್ಯಂಡ್ ಮಜಾ ಕೊಡುತ್ತೆ. ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಹೇಳೋದಾದರೆ ಸಸ್ಪೆನ್ಷನ್ ಈಸ್ ವೆರಿ ಗುಡ್. ನಾನು ಮುಂಚೆ ಕಿಯಾ ಸೆಲ್ಟೋಸ್ ಯೂಸ್ ಮಾಡ್ತಾ ಇದ್ನಲ್ಲ, ಸಸ್ಪೆನ್ಷನ್ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಕಿಯಾದು ಮೇಯ್ನಾಗಿ ಫಾಲ್ಟ್ ಇದ್ದಿದೆ ಅಲ್ಲಿ, ಸಸ್ಪೆನ್ಷನ್ ಫಾರ್ ಇಂಡಿಯನ್ ರೋಡ್ಸ್ ಅದು ಚೆನ್ನಾಗಿರಲಿಲ್ಲ. ಆ್ಯಂಡ್ ಮಹೀಂದ್ರ ಅವರು ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಗಿವನ್ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಷನ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಫಾರ್ ಬ್ಯಾಂಗ್ಳೂರ್ ರೋಡ್ಸ್. ಬೇಕೇ ಬೇಕು ಒಳ್ಳೆ ಸಸ್ಪೆನ್ಷನ್. ಇಲ್ಲ ಅಂದರೆ ಆಲ್ರೆಡಿ ನಾವು ನೋಡಿ ಯಾರೋ ಒಬ್ಬರು ಕೇಸ್ ಹಾಕಿದ್ದಾರೆ BBMP ಮೇಲೆ. ಲೈಕ್ ನಮಗೇನೋ ಹೆಲ್ತ್ ಇಶ್ಯೂಸ್ ಆಗಿದೆ, ಅದನ್ನು 50 ಲಕ್ಷ ಪರಿಹಾರ ಕೇಳಿದ್ದಾರೆ. ಸೊ ಬ್ಯಾಂಗ್ಳೂರ್ ರೋಡ್ಸ್ಗೆ ಎಸ್ಪೆಷಲಿ ಸಸ್ಪೆನ್ಷನ್ ತುಂಬ ಚೆನ್ನಾಗಿರಲೇಬೇಕು. ಆ್ಯಂಡ್ ತುಂಬ ನಿಮಗೆ ಲಕ್ಸುರಿ ಫೀಲ್ ಕೊಡುತ್ತೆ ಈ ಇಂಟೀರಿಯರ್ ಅಂತೂ. ಬಟ್ ಒಂದೇನೆಂದರೆ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಯಾಕಂದರೆ ಆಲ್ರೆಡಿ 3-4 years ಆಗಿದೆ ಲಾಂಚ್ ಆಗಿ ವೆಹಿಕಲ್. ದೇ ಶುಡ್ ಹ್ಯಾವ್ ಇಂಪ್ರೂವ್ಡ್ ದಿ ಇಂಟೀರಿಯರ್ಸ್ ಬೈ ಗಿವಿಂಗ್ ಆ್ಯಂಬಿಯನ್ಸ್ ಲೈಟ್. ಈ ಥರ ತುಂಬ ಚೆನ್ನಾಗಿ ಇನ್ನೂ ಕೊಡ್ಬೋದಾಗಿತ್ತು ಫಾರ್ 25 lakhs ಅಂತ ನನಗನ್ನಿಸ್ತು. ಅನ್ನೋದು ಬಿಟ್ಟರೆ ಬೆಸ್ಟ್ ಇನ್ ದಿ ಸೆಗ್ಮೆಂಟ್ ಕಾರ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಮುಂಚೆ ನಾನು ನೋಡಿರೋದಂದರೆ MG ಹೆಕ್ಟರ್ ನೋಡಿದ್ದೆ, ಟಾಟಾ ಸಫಾರಿ ಆಗಿರ್ಬೋದು, ಹ್ಯಾರಿಯರ್ ಆಗಿರ್ಬೋದು, ಆಲ್ಕಾಜಾರ್ ಆಗಿರ್ಬೋದು, ಇದೆಲ್ಲನೂ ನೋಡಿದ್ದೆ. ಇನೋವಾ ಹೈ ಕ್ರಾಸ್ ಈ ಬಜೆಟಲ್ಲಿ ಬರಲ್ಲ, ಬಟ್ ಎನಿವೇಸ್ ಅದನ್ನು ಕೂಡ ನಾನು ನೋಡಿದ್ದೆ. MG ಹೆಕ್ಟರ್ ಬಗ್ಗೆ ಹೇಳೋದಾದರೆ ತುಂಬ ಪ್ರೀಮಿಯಮ್ ಇನ್ ದಿ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಬಟ್ ಅಗೈನ್ ವೆರಿ ಹೈ ಮೇಂಟೆನೆನ್ಸ್ ಕಂಪೇರ್ ಟು XUV ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಅದು ಚೈನೀಸ್ ಬ್ರ್ಯಾಂಡ್ ಆ್ಯಂಡ್ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಲ್ಲ. ನಾನು ಪ್ರೀವಿಯಸ್ಲಿ ಕೂಡ ಕಿಯಾ ತೊಗೊಂಡಿದ್ದು ಅದು ಕೊರಿಯನ್ ಬ್ರ್ಯಾಂಡ್. ಅದೊಂದು ರಿಗ್ರೆಟ್ ಯಾವಾಗಲೂ ಇತ್ತು ನನಗೆ. ಆ್ಯಂಡ್ ತುಂಬ ಖುಷಿ ಇದೆ ನಾನು ಮತ್ತೆ ಇಂಡಿಯನ್ ಬ್ರ್ಯಾಂಡ್ ಕಾರ್ನೇ ಬೈ ಮಾಡಿದ್ದೀನಿ ಅಂತ. ಆ್ಯಂಡ್ ಮಹೀಂದ್ರ ಅವ್ರ ರೆವಲ್ಯೂಷನ್ ಬಗ್ಗೆ ಹೇಳೋದಾದರೆ ವಾಟ್ ಎ ಕಮ್ ಬ್ಯಾಕ್ ಮ್ಯಾನ್. ಸೀರಿಯಸ್ ಆಗಿ ಗ್ರೇಟ್ ಕಮ್ ಬ್ಯಾಕ್. ಮಹೀಂದ್ರ ಅಂದರೆ ನಾವು ಬರೀ ಈ ಗೂಡ್ಸ್ ಗಾಡಿಗಳು ಅಥವಾ ದೊಡ್ಡ ದೊಡ್ಡ ಗಾಡಿಗಳು ಅಷ್ಟೇ ನಾವು ತಲೆಯಲ್ಲಿ ಬರ್ತಾಯಿತ್ತು. ಆ್ಯಂಡ್ ಬಿಟ್ಟರೆ ಸ್ಕಾರ್ಪಿಯೋ, ತಾರ್ ಆಗಿರ್ಬೋದು, ಅಲ್ಲಿ ಇಲ್ಲಿ ನಮಗೆ ಇತ್ತು. ಬಿಟ್ಟರೆ ಯಾರೂ ಅಷ್ಟು ಮುಂದೆ ಬರ್ತಾ ಇರಲಿಲ್ಲ. ಟಾಟಾ ಆಗಿರ್ಬೋದು, ಮಹೀಂದ್ರ ಬ್ರ್ಯಾಂಡ್ಸ್ನ ಬೈ ಮಾಡೋಕ್ಕೆ ಜಾಸ್ತಿ ಕಮರ್ಷಿಯಲ್ ವೆಹಿಕಲ್ಸೇ ಇತ್ತು ಅವ್ರದ್ದು. ಆ್ಯಂಡ್ ಹೆಂಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂದರೆ ಸೀರಿಯಸ್ಲಿ ಮ್ಯಾನ್, ನಾನೇ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಮಹೀಂದ್ರ ಅನ್ನೋ ಬ್ರ್ಯಾಂಡ್ನ. ಬಟ್ XUV700 ಅವ್ರಿಗೆ ಆ ಫಾರ್ಚೂನ್ನೇ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು. ಅಷ್ಟು ಸಕ್ಕದಾಗಿ ಬಿಲ್ಡ್ ಮಾಡಿದ್ದಾರೆ ಈ ಕಾರ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದಿ ಡಿಸೈನರ್ ಹೂ ಹ್ಯಾವ್ ಡಿಸೈನ್ ದಿಸ್. ಆ್ಯಂಡ್ ಎವ್ರಿಥಿಂಗ್ ಈಸ್ ಸೂಪರ್ಬ್. ಆ್ಯಂಡ್ ಒಂದೇ ಒಂಚೂರು ನಂಗೆ ರಿಗ್ರೆಟ್ ಇಲ್ಲ. ನಾನು ಕಿಯಾ ಸೆಲ್ಟೋಸ್ನ ಏನು ಲಾಸ್ ಮಾಡ್ಕೊಂಡು ಕೊಟ್ಟಿದ್ದೀನಿ, ಆ ರಿಗ್ರೆಟ್ಟೇ ನನಗೆ ಯಾವತ್ತೂ ಅಂತ ಅನಿಸಿಲ್ಲ ನನಗೆ. ಆ್ಯಂಡ್ ಡೈಲಿ ಇನ್ ಲವ್ ವಿತ್ ದಿ ಕಾರ್, ಯಾವಾಗಲೂ ರೈಡ್ ಮಾಡ್ತಾನೆ ಇರಬೇಕು ಅನಿಸುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಾನು ಅಷ್ಟಾಗಿ ತುಂಬ ಯೂಸ್ ಮಾಡಲ್ಲ. ತುಂಬ ಲಾಂಗ್ ಹೋಗ್ತಿರ್ಬೇಕಾದ್ರೆ ಅಥವಾ ವೀಕೆಂಡ್ಸ್ ಮಾತ್ರ ನಾನು XUVನ ತೆಗೆಯೋದು ನಾನು. ಬಿಟ್ಟರೆ ಅಷ್ಟಾಗಿ ನಾನು ರೈಡ್ ಮಾಡಲ್ಲ. ಬಿಕಾಸ್ ಪಾರ್ಕಿಂಗ್ ಸ್ಪೇಸ್ ತುಂಬ ಕಮ್ಮಿ ಇದೆ. ಆ್ಯಂಡ್ ತುಂಬ ಕಂಜೆಷನ್, ಟ್ರಾಫಿಕ್, ಮ್ಯಾನ್ಯಲ್ ಆಗಿರೋದ್ರಿಂದ ಇದು ಹೈವೇಸಲ್ಲೇ ಜಾಸ್ತಿ ಥ್ರಿಲ್ ಇರೋದು. ಇದು ಬ್ಯಾಂಗ್ಳೂರ್ ರೋಡ್ಸ್ಗೆ ಅಷ್ಟು ಇವಾಗ ಮ್ಯಾನ್ಯಲ್ ಸೆಟ್ ಆಗಲ್ಲ. ಆ್ಯಂಡ್ ಇವಾಗಿರೋ ಟ್ರಾಫಿಕ್ಗೆ ಲೈಕ್ 10 minutesಲ್ಲಿ ಹೋಗೋದಕ್ಕೆ 1 hour 1.5 hour ಬೇಕಾಗಿದೆ ಇವಾಗ. ಸೊ ಅಷ್ಟಾಗಿ ನಾನು ಯೂಸ್ ಮಾಡಲ್ಲ. ಬಟ್ ಎನಿವೇಸ್, ಆ್ಯಂಡ್ ಇದಾಗಿತ್ತು ಒನ್ ಆಫ್ ದಿ ಬೆನಿಫಿಟ್ಸ್ ಆರ್ ದಿ ಬೆಸ್ಟ್ ಫೀಚರ್ ಇನ್ XUV700. ಸೂಪರ್ಬ್, ಅಷ್ಟೇ ನಾನು ಹೇಳೋದು. ಸೊ ನೆಕ್ಸ್ಟ್ ಕಾನ್ಸ್ ಬಗ್ಗೆ ಮಾತಾಡೋದಾದರೆ
ಕೆಲವೊಂದಿಷ್ಟಿದೆ ನನಗೆ ಅಷ್ಟು ಇಷ್ಟ ಆಗದೇ ಇರೋದು ಫಾರ್ 25 lakhs. ದಿ ಫಸ್ಟ್ ಥಿಂಗ್ ಈಸ್ ಮೈಲೇಜ್. ಎಲ್ಲ ಕಡೆನೂ ಎಲ್ಲ ಕಸ್ಟಮರ್ಸ್ದು ಬಿಗ್ಗೆಸ್ಟ್ ಇಶ್ಯೂ ಅಂದರೆ ಮೈಲೇಜ್. ಆ್ಯಟ್ ಪ್ರೆಸೆಂಟ್ ನನಗೆ ಈ 2 monthsಲ್ಲಿ ನಾನು ಏನು ಓಡಾಡಿದ್ದೀನಿ, ಆಬ್ವಿಯಸ್ಲಿ ಆಫ್ಟರ್ 1 year or 10,000 kilometers ರನ್ ಆಗ್ತಾ ಮೈಲೇಜ್ ಇಂಪ್ರೂವ್ ಆಗುತ್ತೆ. ಬಟ್ ಟಿಲ್ ನಾವು ನನಗೆ ಸಿಟಿಯಲ್ಲಿ ಕೊಡ್ತಾ ಇರೋದು ಅರೌಂಡ್ 6 to 7 ಅಷ್ಟೇ. ಆ್ಯಂಡ್ ಬಂಪರ್ ಟು ಬಂಪರ್ ಇದ್ದರೆ 5ಗೂ ಕೂಡ ರೆಡ್ಯೂಸ್ ಆಗೋದು ನಾನು ನೋಡಿದ್ದೀನಿ. ಆ್ಯಂಡ್ ಹೈವೇಸಲ್ಲಿ ಹೈಯೆಸ್ಟ್ ಅಂದರೆ ನನಗೆ ಸಿಕ್ಕಿರೋದು ಇದುವರೆಗೂ 11.6 ಏನೋ ಸಿಕ್ಕಿದೆ ಅಷ್ಟೇ. ಆ್ಯಂಡ್ ಅಗೈನ್ ಐ ಡು ನಾಟ್ ನೋ ಹೌ ಆಕ್ಯುರೇಟ್ ಈಸ್ ದ್ಯಾಟ್. ಆ್ಯಂಡ್ ಮೈಲೇಜ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದಿದ್ರೆ, ಲೈಕ್ ಸಿಟಿಯಲ್ಲಿ ಒಂದು 10 ಬಂದು ಹೈವೇಸಲ್ಲಿ ಅರೌಂಡ್ 17-18 ಆರ್ ಅಟ್ಲೀಸ್ಟ್ 15-16 ಬಂದಿದ್ರೆ ಫಾರ್ ಪೆಟ್ರೋಲ್ ವೆಹಿಕಲ್ ತುಂಬ ಚೆನ್ನಾಗಿರೋದು. ಆ್ಯಂಡ್ ಅದನ್ನು ಬಿಟ್ಟರೆ ನನಗೆ ನೆಕ್ಸ್ಟು ಇಷ್ಟ ಆಗದೆ ಇದೆ ಅಂದರೆ ಅಡ್ರಿನಾಕ್ಸ್ ಕನೆಕ್ಟ್ ಸಬ್ಸ್ಕ್ರಿಪ್ಷನ್. ನನಗನ್ಸುತ್ತೆ ಮಹೀಂದ್ರ ಅವರೇನೆ ಬಿಲ್ಡ್ ಮಾಡಿ ಎಸ್ಪೆಷಲಿ ಫಾರ್ XUV700 ಆರ್ ಎಸ್ಪೆಷಲಿ ಫಾರ್ ಮಹೀಂದ್ರ ಅಡ್ರಿನಾಕ್ಸ್ ಕನೆಕ್ಟ್ ಥರ ಬಿಲ್ಡ್ ಮಾಡ್ಬೋದಾಗಿತ್ತು. ಅಟ್ ಫ್ರೀ ಆಫ್ ಕಾಸ್ಟ್ ಕೊಡ್ಬೋದಾಗಿತ್ತು. ಆ್ಯಂಡ್ ನಾನು ಚೆಕ್ ಮಾಡಿರೋ ಪ್ರಕಾರ ಜಸ್ಟ್ 1 year ಸಬ್ಸ್ಕ್ರಿಪ್ಷನ್ ಅಷ್ಟೇ. ಆ್ಯಂಡ್ ಆಫ್ಟರ್ 1 year ಇಟ್ ವಿಲ್ ಕಾಸ್ಟ್ ಅರೌಂಡ್ 2,500 rupees. ಆ್ಯಂಡ್ ನನಗೆ ವರ್ತಿಲ್ಲ ಅಂತ ಅನ್ನಿಸ್ತು. ಈ ಒಂದು ಅಡ್ರಿನಾಕ್ಸ್ ಕನೆಕ್ಟ್ ಈಸ್ ವೆರಿ ಯೂಸ್ಫುಲ್, ಬಟ್ 2,500 ಕೊಟ್ಟು ಯೂಸ್ ಮಾಡುವಂಥದ್ದು ಏನೂ ಇಲ್ಲ ಅಂತ ನನಗೆ ಸೀರಿಯಸ್ಲಿ ಅನ್ನಿಸ್ತು. ಲೈಕ್ ಓಲಾ ಆಗಿರ್ಬೋದು, ಥರ ಆಗಿರ್ಬೋದು, ಲೈಕ್ ಹೆಂಗೆ ಇನ್ಬಿಲ್ಟ್ ಇರುತ್ತೆ, ಮ್ಯಾಪ್ಸ್ ಆಗಿರ್ಬೋದು ಆ್ಯಂಡ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರ್ಬೋದು, ಅನ್ಲಾಕ್ ಫೀಚರ್ಸ್ ಏನಿದೆ ಇದೆಲ್ಲನೂ ಫ್ರೀ ಆಫ್ ಕಾಸ್ಟೇ ಇದೆ. ಮೊಬೈಲಲ್ಲೇ ಯೂಸ್ ಮಾಡ್ಬೋದು. ಬಟ್ ಮಹೀಂದ್ರ ಅವ್ರು ಏನಕ್ಕೆ ಇದಕ್ಕೆ ಚಾರ್ಜ್ ಮಾಡ್ತಿದ್ದಾರೆ ಅಂತ ನಂಗೆ ಸೀರಿಯಸ್ ಆಗುತ್ತಿಲ್ಲ. ಇನ್ಬಿಲ್ಟ್ ಅದನ್ನು ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಆ್ಯಂಡ್ ನೆಕ್ಸ್ಟು ಡಿಸಡ್ವಾಂಟೇಜ್ ಇದರಲ್ಲಿ ಹೇಳೋದಾದರೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ತುಂಬ ಲ್ಯಾಗಿ ಇದೆ, ಸಿಕ್ಕಾಪಟ್ಟೆ ಲ್ಯಾಗ್ ಇದೆ. ನಂಗೆ ಅದೊಂದು ಇಷ್ಟ ಆಗಿಲ್ಲ. ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಕನೆಕ್ಷನ್ ಆಗಬೇಕಾದ್ರೂ ಕೂಡ ಅಷ್ಟೇ ಅಷ್ಟು ಸ್ಮೂತ್ ಇಲ್ಲ. ಆ್ಯಂಡ್ ತುಂಬ ಸರಿ ಗ್ಲಿಚ್ ನಮಗೆ ಎದ್ದು ಕಾಣುತ್ತೆ. ಆ್ಯಂಡ್ ನಾನು ಈ ಸರಿ ಸರ್ವಿಸಿಗೆ ಬಿಟ್ಟಾಗಲೂ ಅಷ್ಟೇ ಫಸ್ಟ್ ಸರ್ವಿಸ್ಗೆ ಕಂಪ್ಲೇಂಟ್ ಮಾಡಿದ್ದೆ, ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಆ ಟಚ್ ಏನಿದೆ ಅದು ನೀವು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೂ ಅದು ಸ್ಮೂತ್ ಆಗಲ್ಲ. ಬಿಕಾಸ್ ಅಷ್ಟು ಸ್ಮೂತ್ ಇಲ್ಲ, ಅದು ಲ್ಯಾಗ್ ಇದೆ. ಆ ಟಚ್ ರೆಸ್ಪಾನ್ಸ್ ಏನಿದೆ 1 second ಆದಮೇಲೆ ರೆಸ್ಪಾನ್ಸ್ ತೊಗೊಳುತ್ತೆ, ಇನ್ನೊಂದು ಸರಿ ಆಗೋದೇ ಇಲ್ಲ ಬೇಗ. ಸೊ ಆಫ್ಟರ್ 4 years ಅವ್ರು ಅದನ್ನು ಇಂಪ್ರೂವ್ ಮಾಡ್ಕೋಬೋದಾಗಿತ್ತು. ಅದನ್ನು ಕೂಡ ಫಸ್ಟ್ ಹೆಂಗಿತ್ತು ಹಂಗೇ ಬಿಟ್ಟಿದ್ದಾರೆ. ಆ್ಯಂಡ್ ನಾನು ತುಂಬ ಜನದ ನೋಡಿದ್ದೀನಿ, ಲೈಕ್ ಸಡನ್ನಾಗಿ ಸ್ಕ್ರೀನ್ ಆಫ್ ಆಗಿಬಿಡುತ್ತೆ. ಆ ಥರದ್ದೆಲ್ಲ ನನಗೇನು ಅಂತ ಇಶ್ಯೂ ಬಂದಿಲ್ಲ. ನನಗೆ ಒಂದು ಇಶ್ಯೂ ಬಂತು ಮೊನ್ನೆ. ಏನಂದರೆ ನಾನು ಡ್ರೈವ್ ಮಾಡಬೇಕಾದ್ರೆ ತುಂಬ ಕಮ್ಮಿ ಸ್ಪೀಡಲ್ಲೇ ಇದ್ದೆ, ನಾರ್ಮಲ್ ರೋಡ್ಸಲ್ಲೇ ಓಡಾಡ್ತಾ ಇದ್ದೆ ನಾನು, ಸಿಟಿ ಲಿಮಿಟ್ಸ್ ಓನ್ಲಿ 20 or 30 ಸ್ಪೀಡಲ್ಲಿದ್ದೆ. ಸಡನ್ನಾಗಿ ನನಗೆ ಸ್ಟೀರಿಂಗ್ ಏನಿದೆ ಅದು ಲಾಕ್ ಆಗೋ ಥರ ಆಗೋಯ್ತು, ತುಂಬ ಹಾರ್ಡ್ ಆಗೋಯ್ತು. ಆ್ಯಂಡ್ ಕಾರ್ ಕೂಡ ಆಫ್ ಆಗ್ತಾ ಇರಲಿಲ್ಲ. ನಾನೇನಾದರೂ ರ್ಯಾಟ್ ಬೈಟ್ ಆಗಿದೆಯಾ ಅಂತ ಅಂದ್ಕೊಂಡೆ. ಬಟ್ ಸಾಫ್ಟ್ವೇರ್ ಗ್ಲಿಚ್ ಅಂತೆ ಅದು. ನಾನು ಸರ್ವಿಸ್ ಸೆಂಟರಿಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದೆ. ಅವರು ಸೊಲ್ಯೂಷನ್ ಹೇಳಿದ್ರು, ಲೈಕ್ ಸ್ಟಾಪ್ ಬಟನ್ ಏನಿದೆ ಅದನ್ನು ಕಂಟಿನ್ಯೂಸ್ ಆಗಿ 10 seconds ಹೋಲ್ಡ್ ಮಾಡಿ ಅಂತ. ಆವಾಗ ಮತ್ತೆ ಸಾಫ್ಟ್ವೇರೆಲ್ಲ ಅಪ್ಡೇಟ್ ಆಗಿ ರೀಸ್ಟಾರ್ಟ್ ಆಯಿತು. ಇದು ವೆರಿ ರೇರ್ ಕೇಸ್ ಇದು, ಯಾಕಂದರೆ ಜಸ್ಟ್ 2 monthsಲ್ಲೇ ನಾನು ತೊಗೊಂಡು ಈ ಥರ ಆಗಿದೆ ಅಂದರೆ ನನಗೆ ಬಿಲೀವ್ ಮಾಡೋಕ್ಕೆ ಆಗಿಲ್ಲ. ಬಟ್ ಎನಿವೇಸ್ ಒಂದೊಂದರಲ್ಲಿ ಎಲ್ಲೋ ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿರ್ಬೋದು, ಅಥವಾ ಅನ್ಲಕ್ಕಿ ಅಂತಲೇ ಹೇಳ್ಬೋದು. ಎಲ್ಲೋ 1,000-1 ಲಕ್ಷದಲ್ಲಿ ಈ ಥರ ಆಗ್ಬೋದು. ಬಟ್ ಅದಾದಮೇಲೆ ಸರಿ ಹೋಯ್ತು. ಆ್ಯಂಡ್ ಟಿಲ್ ನಾವು 2-3 days ಆಯಿತು ಆ ಥರ ಪ್ರಾಬ್ಲಮ್ ಏನು ನನಗೆ ಮತ್ತೆ ಬಂದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕಾನ್ಸ್ ಬಗ್ಗೆ ಹೇಳೋದಾದರೆ ಎಮರ್ಜೆನ್ಸಿ ಬ್ರೇಕಿಂಗ್ ಬಗ್ಗೆ ನಾನು ಹೇಳಲೇಬೇಕು. ಲೈಕ್ ಇಟ್ ಈಸ್ ನಾಟ್ ಎಟ್ ಆಲ್ ಆ್ಯಕ್ಯುರೇಟ್. ಸುಮ್ಮನೆ ಕೊಟ್ಟಿದ್ದಾರೆ ಅನಿಸುತ್ತೆ ಆ ಫೀಚರ್ ನನಗೆ. ಲೈಕ್ ನಾನು ತುಂಬ ಹತ್ತಿರ ಹೋದಾಗ ಒಂದೊಂದು ಸರಿ ಬ್ರೇಕಿಂಗ್ ಆಗುತ್ತೆ, ಒಂದೊಂದು ಸರಿ ಬ್ರೇಕಿಂಗ್ ಆಗಲ್ಲ. ಸೊ ಅದನ್ನು ಕಂಪ್ಲೀಟಾಗಿ ನಾವು ನಂಬ್ಕೊಳ್ಳೋಕ್ಕಂತೂ ಆಗಲ್ಲ, ಅದನ್ನು ನಂಬ್ಕೊಂಡಂತೂ ನಾವು ಕಾರ್ ಓಡಿಸಲ್ಲ. ಬಟ್ ಈ ಪ್ರೈಸ್ ಪಾಯಿಂಟಲ್ಲಿ ಅದಿನ್ನೂ ತುಂಬ ಚೆನ್ನಾಗಿರ್ಬೋದು ಅಂತ ನನಗನ್ನಿಸ್ತು. ಫಾರ್ ಎಕ್ಸಾಂಪಲ್ ಮೊನ್ನೆ ತುಂಬ ಹತ್ತಿರ ಹೋಗಿದ್ದೆ ನಾನು. ಲೈಕ್ ನನಗೆ ಗೊತ್ತಿತ್ತು ಡಿಸ್ಟೆನ್ಸ್ ಎಷ್ಟಿತ್ತು ಅಂತ, ಬಟ್ ಹಂಗೆ ಅಬ್ಸರ್ವ್ ಮಾಡಿದೆ ನಾನು. ಬಟ್ ತುಂಬ ಹತ್ತಿರ ಹೋದಾಗ್ಲೂ ಆಲ್ಮೋಸ್ಟ್ ಫ್ಯೂ ಸೆಂಟಿಮೀಟರ್ಸ್ ಅಂತಲೇ ಹೇಳ್ಬೋದು ನಾನು. ಆ ಎಮರ್ಜೆನ್ಸಿ ಬ್ರೇಕಿಂಗ್ ಏನಿದೆ ಅದು ವರ್ಕ್ ಆಗಲೇ ಇಲ್ಲ, ನಾನು ಅಷ್ಟು ಹತ್ತಿರ ಹೋದ್ರೂ ಅದೊಂದು ಅಬ್ಸರ್ವ್ ಮಾಡಿದೆ. ಆ್ಯಂಡ್ ಈ ಫ್ಯೂಯಲ್ ಇಂಡಿಕೇಷನ್ ಏನಿದೆ ಅದು ಕಂಪ್ಲೀಟಾಗಿ ಇನ್ಆ್ಯಕ್ಯುರೇಟ್ ಇದೆ ನನ್ನ ಕೇಸಲ್ಲಂತೂ. ರೇಂಜು ತುಂಬ ಫ್ಲಕ್ಚುಯೇಷನ್ ಇದೆ. ಫಾರ್ ಎಕ್ಸಾಂಪಲ್ ನಾನು ನೈಟ್ ಡ್ರೈವ್ ಮಾಡ್ಕೊಂಬಂದು ನಿಲ್ಲಿಸಿದ್ದೆ, ಅರೌಂಡ್ 160 kilometer ರೇಂಜ್ ತೋರಿಸ್ತಾ ಇತ್ತು. ಆ್ಯಂಡ್ ಬೆಳಗ್ಗೆ ಆಗೋಷ್ಟರಲ್ಲಿ ಕಾರ್ ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ 300 kilometers ತೋರಿಸ್ತಾ ಇದೆ. ನಾನು ಫ್ಯೂಯಲ್ ಹಾಕ್ಸೇ ಇಲ್ಲ ಮತ್ತೆ ನಾನು ಆ ಟೈಮ್ ಗ್ಯಾಪಲ್ಲಿ. ಬಟ್ ಐ ರಿಯಲಿ ಡೋಂಟ್ ನೋ ಅದು ಹೆಂಗೆ ಸಾಧ್ಯ ಆಯಿತು ಅಂತ. ನನಗಂತೂ ಆವಾಗಲೇ ಗೊತ್ತಾಯಿತು ಈ ರೇಂಜ್ ಏನು ತೋರಿಸ್ತಾ ಇದೆ ಇದು ನನ್ನ ಕೇಸಲ್ಲಂತೂ ಇನ್ಆ್ಯಕ್ಯುರೇಟ್ ಆಗಿದೆ ತುಂಬ. ಆ್ಯಂಡ್ ಮೈಲೇಜ್ ಕೂಡ ಅಷ್ಟೇ. ಕಿಯಾ ಸೆಲ್ಟೋಸಲ್ಲಿ ನಾನು ನೋಡಿದ್ದೆ, ಲೈಕ್
ನಿಮಗೆ ಸಿಟಿ ಲಿಮಿಟ್ಸಲ್ಲಿ ಏನು ಆ ಫ್ಲಕ್ಚುಯೇಷನ್ಸ್ ಇರುತ್ತೆ ಅದನ್ನು ಈಸಿಯಾಗಿ ತೋರಿಸ್ತಾ ಇತ್ತು. ಆ್ಯಂಡ್ ಹೈವೇಸಲ್ಲಿ ಕೂಡ ಹೋದರೂ ಅಷ್ಟೇ ಆ ಫ್ಲಕ್ಚುಯೇಷನ್ಸ್ ತೋರಿಸ್ತಾ ಇತ್ತು ಡಿಪೆಂಡಿಂಗ್ ಆನ್ ದಿ ರೈಡಿಂಗ್. ಓಕೆ, ಬಟ್ ಇದರಲ್ಲಿ ಏನಂದರೆ ನಿಮಗೆ ಕಾನ್ಸ್ಟೆಂಟಾಗಿರುತ್ತೆ ನಿಮಗೆ ಆ ಮೈಲೇಜ್ ಏನು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರಿಂದ ಇವಾಗ 100 ಕಿಲೋಮೀಟರ್ಸ್ ದೂರ ಬಂದಿದ್ದೀನಿ. ಹೈವೇಲಿ ಓಡಿಸ್ಕೊಂಡು ಬಂದಿದ್ರು ನನಗೆ ಬ್ಯಾಂಗ್ಳೂರಲ್ಲೂ 9.2 ತೋರಿಸ್ತಾ ಇತ್ತು, ಆ್ಯಂಡ್ ಇಲ್ಲಿ ಬಂದ್ರೂ 9.3, ಜಸ್ಟ್ 0.1 ಇನ್ಕ್ರೀಸ್ ಆಗಿದೆ. ಸೊ ನನಗದು ಸಿಕ್ಕಾಪಟ್ಟೆ ಇನ್ಯಾಕ್ಯುರೇಟ್ ಅನ್ನಿಸ್ತು. ಅದನ್ನು ಕೂಡ ನಾನು ಸರ್ವಿಸ್ ಬಿಟ್ಟಾಗ ಕಂಪ್ಲೇಂಟ್ ಮಾಡಿದ್ದೆ, ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದರು. ಬಟ್ ಸುಮ್ಮನೆ ಹೇಳಿದ್ರು ಏನೋ ಗೊತ್ತಿಲ್ಲ, ಅದನ್ನಂತೂ ನಂಗೆ ಮತ್ತೆ ಸರಿ ಮಾಡಲಿಲ್ಲ. ಅದು ಆ ಇಶ್ಯೂ ಏನಿದೆ ಅದು ಹಾಗೇ ಇದೆ ಅದು. ಸೊ ಗೈಸ್, ಇದಾಗಿತ್ತು ಪ್ರೋಸ್ ಆ್ಯಂಡ್ ಕಾನ್ಸ್. ಆ್ಯಂಡ್ ನಾನು ಈ ವೇರಿಯಂಟ್ ತೊಗೊಂಡಿರೋದು ಬಂದು ಪೆಟ್ರೋಲ್ ಮ್ಯಾನ್ಯಲ್ AX7. ಇದು ಲಕ್ಸುರಿ ಪ್ಯಾಕ್ ಬರಲ್ಲ ಇದು. ಸೊ 25 lakhs ಅರೌಂಡ್ ಕಾಸ್ಟ್ ಆಯಿತು ಫಾರ್ ಪೆಟ್ರೋಲ್ ಮ್ಯಾನ್ಯಲ್. ಆ್ಯಂಡ್ ಈ ವೇರಿಯಂಟಲ್ಲಿ ನನಗೆ 25 lakhsಗೆ ಇನ್ನಷ್ಟು ಫೀಚರ್ಸ್ ಆ್ಯಡ್ ಆನ್ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಬಿಕಾಸ್ 25 lakhsಗೆ ಏನು ಬರುತ್ತೆ ಬೇರೆ ವೆಹಿಕಲ್ಸು, ಆಲ್ಮೋಸ್ಟ್ ಫುಲ್ಲಿ ಲೋಡೆಡೇ ಬಂದ್ಬಿಡುತ್ತೆ ನಿಮಗೆ. ಆ್ಯಂಡ್ ಟಾಪ್ ಆ್ಯಂಡ್ ಡೀಸೆಲ್ ಆಟೋಮೆಟಿಕ್ ನಿಮಗೆ ಲಕ್ಸುರಿ ಪ್ಯಾಕ್ ಬಂದು ಅರೌಂಡ್ 34 lakhs ತನಕ ಆಗುತ್ತೆ. ನನಗೇನೋ ಇನ್ನು 10 lakhs ಕೊಟ್ಟು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ಗೆ ಹೋಗೋದು ನನಗೇನೋ ಅಷ್ಟು ವರ್ತ್ ಅನಿಸಿಲ್ಲ. ಬಟ್ ಇದಕ್ಕೆ ತುಂಬ ಕಾಸ್ಟ್ ಆಗದೆ ಇರೋಂಥದ್ದು ಏನಂದರೆ ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು, ವೈರ್ಲೆಸ್ ಚಾರ್ಜರ್ ಆಗಿರ್ಬೋದು, ಆ್ಯಂಡ್ ಈ ಸೆಂಟ್ರಲ್ ಕನ್ಸೋಲ್ ಏನಿರುತ್ತೆ ಅದಕ್ಕೆ ಕೂಲಿಂಗ್ ಪ್ರೊವೈಡ್ ಮಾಡ್ಬೋದಾಗಿತ್ತು. ಆ್ಯಂಡ್ ಮೇಜರಾಗಿ ಇಷ್ಟು ಬೇಕಾಗಿತ್ತು ಅಂತ ನನಗನ್ನಿಸ್ತು. ಫಾರ್ ದಿ ಸಮ್ಮರ್ ವೆಂಟಿಲೇಟೆಡ್ ಸೀಟ್ಸ್ ಬೇಕೇ ಬೇಕು. ಇಷ್ಟು ಅಟ್ಲೀಸ್ಟ್ ಒಂದು 3-4 ಎಕ್ಸ್ಟ್ರಾ ಫೀಚರ್ಸ್ ಕೊಟ್ಟಿದ್ರು ಫಾರ್ ದಿಸ್ ಪ್ರೈಸ್ ರೇಂಜ್ ಇನ್ನೂ ಸಕ್ಕದಾಗಿರ್ತಾ ಇತ್ತು. ಬಟ್ ಎನಿಹೌ ಈ ಪ್ರೈಸ್ ರೇಂಜ್ಗೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಒಳ್ಳೆ ಫೀಚರ್ಸ್ ಆ್ಯಂಡ್ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಇಂಜಿನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲ ಸಕ್ಕದಾಗಿದೆ. ಇನ್ ಟೋಟಲಿ ಲವ್ ವಿತ್ ದಿಸ್ ಕಾರ್. ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ಅಟ್ ಆಲ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನಾನು 10 out of 10 ಈ ವೆಹಿಕಲ್ಗೆ ನಾನು ಕೊಡ್ತೀನಿ. ಆ್ಯಂಡ್ ಐ ವಿಲ್ ರೆಕಮೆಂಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ನೀವು ಯಾರು 25, 20, 30 lakhs ಬಜೆಟಲ್ಲಿ ನೋಡ್ತಾ ಇರಾ, ಫಾರ್ 20 lakhs ನಿಮಗೆ AX5 ಸೆಲೆಕ್ಟ್ ಆಗಿರ್ಬೋದು. ಆ್ಯಂಡ್ 22-23 lakhsಗೆ ನಿಮಗೆ AX5 ಆಗಿರ್ಬೋದು, ಇದೆಲ್ಲ ಬರುತ್ತೆ. ಬಟ್ ನೀವು 25 to 27 lakhs ಬಜೆಟ್ ಒಳಗಡೆ ನೋಡ್ತಾ ಇರಾ ಅಂದರೆ ಖಂಡಿತವಾಗ್ಲೂ ಈ ಇಂಡಿಯನ್ ಬ್ರ್ಯಾಂಡ್, ಈ ಬೀಸ್ಟ್ನ ನೀವು ಬೈ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಷ್ಟು ನಂಗೆ ಸಕ್ಕದು ಇಷ್ಟ ಆಗೋಗಿದೆ ಈ ಕಾರ್. ರೈಡಿಂಗ್ ಕ್ವಾಲಿಟೀಸ್ ಲಿಟ್ರಲಿ ಆಸಮ್ ಅಂತಲೇ ಹೇಳ್ತೀನಿ, ಸೂಪರ್ಬ್ ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಎಲ್ಲ ಟಾಪಿಕ್ಸ್ನೂ ಟಚ್ ಮಾಡಿದ್ದೀನಿ. ನನಗೆ ಕಮೆಂಟ್ಸಲ್ಲಿ ಬಂದಿದ್ದು ಸಜೆಷನ್ಸ್ ಆಗಿರ್ಬೋದು, ನನ್ನ ಹತ್ರ ಕೂಡ ಕೇಳಿದರು ಇಶ್ಯೂಸ್ ಈ ಥರ ನಿಮಗೂ ಕಾಣಿಸ್ತಾ ಇದೆಯಾ ಅಂತ. ಅದನ್ನು ಎಲ್ಲನೂ ನಾನು ಟಚ್ ಮಾಡಿದ್ದೀನಿ. ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳಿದ್ದೀನಿ, ಏನು ಇಂಪ್ರೂವ್ ಮಾಡ್ಬೋದಾಗಿತ್ತು ಫೀಚರ್ಸ್ ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲನೂ ನಾನು ಟಚ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಈ XUV ಬಗ್ಗೆ ಇನ್ನೂ ನಿಮಗೆ ಏನಾದರೂ ಬೇರೆ ಥರ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನು XUV 700 ಮೈಲೇಜ್ ಟೆಸ್ಟ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಮಾಡ್ತೀನಿ. ಆ್ಯಂಡ್ ಇದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ, ಅಥವಾ ಬೇರೆ ಕಾರ್ ರಿವ್ಯೂ ಬೇಕು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳ್ಕೊಡಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.